ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ದ ಚೆರ್ರಿ ಆರ್ಚರ್ಡ್ ಪ್ಲೇ ಬೈ ಆಂಟನ್ ಚಿಕೋವ್ಸ್ ಈ ಒಂದು ನಾಟಕದ ಕನ್ನಡದ ಸರಳವಾದಂತಹ ಆಕ್ಟ್ ವೈಸ್ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಆಂಟನ್ ಚಿಕೋವ್ರವರು ಬರೆದಿರ್ತಕ್ಕಂತಹ ದ ಚೆರ್ರಿ ಆರ್ಚರ್ಡ್ ಈ ನಾಟಕವು ಒಂದು ಶ್ರೀಮಂತ ಕುಟುಂಬ ತಮ್ಮ ಭೂತಕಾಲದ ನೆನಪುಗಳಲ್ಲಿ ಉಳಿಯತಕ್ಕಂತಹ ಹಾಗೂ ಬಂಡವಾಳಶಾಹಿ ಭವಿಷ್ಯದತ್ತ ಸಾಗುವ ಒಂದು ನೋವಿನ ಒಂದು ಸ್ಥಿತ್ಯಂತರವನ್ನು ಈ ನಾಟಕದಲ್ಲಿ ತಿಳಿಸಿರ್ತಾರೆ. ಇದನ್ನು ಪೂರ್ವಜರ ಎಸ್ಟೇಟ್ ಮಾರಾಟ ಇಡುವುದರ ಮೂಲಕ ಈ ನಾಟಕದಲ್ಲಿ ಈ ಒಂದು ಥೀಮನ್ನು ತೋರಿಸಿದ್ದಾರೆ. ಇದು ಸಾಮಾಜಿಕ ಬದಲಾವಣೆಯ ವಿಷಯವನ್ನು ಎತ್ತಿ ತೋರಿಸುತ್ತೆ. ಮಾಜಿ ಜೀತದಾಳು ಲೊಪಾಕಿನ್ ಅಧಿಕಾರಕ್ಕೇರಿದರೆ ಅಲ್ಲಿ ರಾನೆಸ್ಕ್ವಿ ಕುಟುಂಬವು ಹಳೆಯ ನೆನಪುಗಳಲ್ಲಿಯೇ ಮುಳುಗಿ ಒಂದು ಅಸಹಾಯಕರಾಗಿ ಉಳಿಯುವಂತಹ ನಾಟಕವಾಗಿರುತ್ತೆ. ಇಲ್ಲಿನ ಕೆಲವು ಪಾತ್ರಗಳನ್ನು ಗಮನಿಸಿದಾಗ ಈ ನಾಟಕದಲ್ಲಿ ಬರತಕ್ಕಂತಹ ಪಾತ್ರಗಳಲ್ಲಿ ಲುಬೋವ್ ಆಂಡ್ರೆವೇನಾ ರಾನೆಸ್ಕ್ವಿ, ಮೇಡಮ್ ರಾನೆಸ್ಕ್ವಿ, ಈಕೆ ಆ ಒಂದು ಎಸ್ಟೇಟ್ನ ಮಾಲೀಕಳಾಗಿರ್ತಾಳೆ. ಆನ್ಯಾ, ಆಕೆಯ ಮಗಳು 17 ವರ್ಷದ ವಯಸ್ಸಿನ ಆನ್ಯಾ. ಇನ್ನು ವಾರ್ಯ, ಈಕೆ ಕೂಡ ರಾನೆಸ್ಕ್ವಿ ಅವರ ಮಗಳು, ಇವಳು 27 ವರ್ಷದ ವಯಸ್ಸಿನವಳು, ಈಕೆ ದತ್ತು ಮಗಳಾಗಿರ್ತಾಳೆ. ಲಿಯೋನೆಡ್ ಆಂಡ್ರಿಯೇವಿಚ್ ಗೇವ್, ಮೇಡಮ್ ರಾನ್ವೆಸ್ಕಿಯ ಒಬ್ಬ ಸಹೋದರ. ನಂತರ ಲೊಪಾಕಿನ್, ಈತ ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ವರ್ತಕ. ನಂತರ ಟ್ರೋಪಿಮೋವ್, ಒಬ್ಬ ವಿದ್ಯಾರ್ಥಿ. ಅದಾದ ನಂತರ ಬೋರಿಸೋವಿಚ್ ಸಿಮಿಯೋನೋವ್, ಈತ ಒಬ್ಬ ಭೂಮಾಲೀಕ. ಇವನೋವ್ನ ಒಬ್ಬ ಗವರ್ನೆನ್ಸ್. ಹಾಗೆ ಈ ಧನ್ಯಶಾ ಅಂತಕ್ಕಂಥವಳು ಒಬ್ಬ ಕೆಲಸದವಳು. ಮತ್ತು ಯಶಾ ಕೂಡ ಒಬ್ಬ ಕೆಲಸದವಳಾಗಿರ್ತಾಳೆ. ಇಲ್ಲಿ ಮೇನ್ ಪಾತ್ರಗಳಿವಾಗಿರುತ್ತೆ. ಈ ನಾಟಕವು 4 ಆ್ಯಕ್ಟ್ಸನ್ನು ಒಳಗೊಂಡಿರುತ್ತೆ. ನಾನು ಆ್ಯಕ್ಟ್ ವೈಸ್ ಒಂದು ಶಾರ್ಟ್ ಆಗಿ ಸಮರಿಯನ್ನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಆಂಟನ್ ಚಿಕೋವ್ರವರ ಈ ಒಂದು ದ ಚೆರ್ರಿ ಆರ್ಚರ್ಡ್ ನಾಟಕದ ಮೊದಲ ಒಂದು ಆ್ಯಕ್ಟ್ 1ನಲ್ಲಿ ಬಂದಾಗ ಈ ನಾಟಕವು ಮೇ ತಿಂಗಳಲ್ಲಿ ರಾನೆಸ್ಕ್ವಿ ಎಸ್ಟೇಟ್ನ ಒಂದು ಮಕ್ಕಳ ಒಂದು ರೂಮ್, ಅಂದರೆ ಒಂದು ನರ್ಸರಿ ರೂಮ್ನಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ಲುಬೋವ್ ರಾನ್ವೆಸ್ಕಿ ಮತ್ತು ಆಕೆಯ ಮಗಳು ಆನ್ಯಾ ಪ್ಯಾರಿಸ್ನಲ್ಲಿ 5 ವರ್ಷಗಳ ಕಾಲ ಇದ್ದು ಈಗಷ್ಟೇ ಅವರು ಹಿಂತಿರುಗಿ ಬಂದಿರುತ್ತಾರೆ. ಅವರನ್ನು ಲೊಪಾಕಿನ್, ಅಂದರೆ ಆ ಒಂದು ಮಾಲೀಕಳಾಗಿರ್ತಕ್ಕಂತಹ ಲುಬೋಮೋವ್ ರಾನ್ವೆಸ್ಕಿ ಅವರ ಒಂದು ಪೂರ್ವಜರ ಅದೇ ಎಸ್ಟೇಟ್ನಲ್ಲಿ ಜೀತದಾಳಗಳಾಗಿರ್ತಕ್ಕಂತಹ ಒಬ್ಬ ಲೊಪಾಕಿನ್, ಆತ ಭೇಟಿಯಾಗ್ತಾನೆ. ಇಲ್ಲಿ ಆ ಭೂಮಾಲಿಕೆ ಲುಬೋವ್ ತನ್ನ ಬಾಲ್ಯದ ಕೋಣೆಯನ್ನು ನೋಡಿ ಕಣ್ಣೀರು ಸುರಿಸುವಾಗ ವಾತಾವರಣವು ಆಕೆಯನ್ನು ಒಂದು ಹಳೆಯ ನೆನಪುಗಳಿಗೆ ಕರೆದುಕೊಂಡು ಹೋಗುತ್ತೆ. ಆದರೂ ಒಂದು ಕಠಿಣವಾದಂತಹ ರಿಯಾಲಿಟಿ, ವಾಸ್ತವವು ಅಲ್ಲಿ ಕವಿದಿರುತ್ತೆ. ಎಸ್ಟೇಟ್ ಸಾಲದಲ್ಲಿದೆ ಮತ್ತು ಅದನ್ನು ಅಡಮಾನಗಳನ್ನು ತೀರಿಸಲು ಆಗಸ್ಟ್ 22ರಂದು ಈ ಎಸ್ಟೇಟನ್ನು ಹರಾಜು ಹಾಕಲಾಗಿದೆ ಅಂತ ಹೇಳ್ತಾರೆ. ಲೊಪಾಕಿನ್ ಒಂದು ಪ್ರಾಯೋಗಿಕವಾಗಿ ಒಂದು ಪರಿಹಾರವನ್ನು ನೀಡ್ತಾನೆ. ಈ ಒಂದು ಎಸ್ಟೇಟನ್ನು ಹರಾಜು ಮಾಡಬಾರ್ದು ಅನ್ನೋದಾದರೆ ಒಂದು ಪರಿಹಾರ ಮಾಡೋಣ, ಅದಕ್ಕೊಂದು ಸೊಲ್ಯೂಷನ್ ಹೇಳ್ತಾನೆ. ಲೊಪಾಕಿನ್ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ ಆ ಒಂದು ಎಸ್ಟೇಟ್ನಲ್ಲಿರ್ತಕ್ಕಂಥ ಚೆರ್ರಿ ತೋಟವನ್ನು ಕಡಿದು ಹಾಕಬೇಕು, ಹಳೆಯ ಮನೆಯನ್ನು ಕೆಡವಬೇಕು ಮತ್ತು ಆ ಭೂಮಿಯನ್ನು ಬಾಡಿಗೆದಾರರಿಗೆ ಒಂದು ವಿಲ್ಲಾಗಳನ್ನು ಮಾಡೋದಕ್ಕಾಗಿ ಕೊಡಬೇಕು, ಅಂದರೆ ವಿಲ್ಲಾ ಫ್ಲಾಟ್ಸ್ ಆಗಿ ವಿಂಗಡಿಸಬೇಕು. ಇದು ವರ್ಷಕ್ಕೆ 25 ರೂಬೆಲ್ಸ್ಗಳ ಒಂದು ಆದಾಯವನ್ನು ನೀಡುತ್ತೆ ಅಂತ ಹೇಳ್ತಾನೆ. ಆದರೆ ಆ ಲುಬೋಮೋವ್, ಆ ಒಬ್ಬ ಮಾಲೀಕಳಾಗಿರ್ತಕ್ಕಂಥ ಲುಬೋಮೋವ್ ಮತ್ತು ಅವಳ ಸಹೋದರ ಗೇವ್ ಈ ಸಲಹೆಯನ್ನು ಕೇಳಿ ಒಂದು ರೀತಿ ಆಶ್ಚರ್ಯಪಡ್ತಾರೆ. ಅವರಿಗೆ ಆ ತೋಟವು ಅವರ ಒಂದು ಪೂರ್ವಜರ ಗುರುತಾಗಿರುತ್ತೆ, ಸೌಂದರ್ಯ ಮತ್ತು ಒಂದು ಉದಾತ್ತ ಇತಿಹಾಸವನ್ನು ಪ್ರತಿನಿಧಿಸ್ತಾ ಇರ್ತಾರೆ. ಇಲ್ಲಿ ಆ ಗೇವ್ ಲೊಪಾಕಿನ್ನ ಒಂದು ಪ್ಲ್ಯಾನನ್ನು ಇದೊಂದು ಅಸಂಬದ್ಧ, ಇದೊಂದು ಡರ್ಟಿ ಪ್ಲ್ಯಾನ್ ಅಂತ ತಳ್ಳಾಕ್ತಾನೆ. ಅವರ ಕುಟುಂಬವು ಅಲ್ಲಿ ಬಂದು ಸೇರ್ತಾ ಇದ್ದಂತೆ ಅವರು ಭವಿಷ್ಯವನ್ನು ಎದುರಿಸಲು ಒಂದು ರೀತಿ ಅಸಮರ್ಥರಾಗ್ತಾರೆ. ಲುಬೋವ್ ಪ್ಯಾರಿಸ್ನಲ್ಲಿರುವ ತನ್ನ ಪ್ರೇಮಿಯಿಂದ ಒಂದು ಟೆಲಿಗ್ರಾಮನ್ನು ಓದದೆ ಹರಿದು ಹಾಕ್ತಾಳೆ. ಇಲ್ಲಿ ಆ ಲುಬೋವ್ನ ತಮ್ಮ ಗೇವ್ 100 ವರ್ಷದ ಹಳೆಯ ಪುಸ್ತಕ ಕಪಾಟಿಗೆ ಒಂದು ರೀತಿಯಾಗಿ ಅದರ ಬಗ್ಗೆ ಒಂದು ರೀತಿಯಾಗಿ ಭಾಷಣವನ್ನು ಹೇಳ್ತಾನೆ. ಲುಬೋವ್ನ ದಿವಂಗತ ಮಗ ಗ್ರೀಶಾನ ಮಾಜಿ ಬೋಧಕ ಪೀಟರ್
ಪ್ರಿಮೋವ್ ಸಹ ಅಲ್ಲಿಗೆ ಆಗಮಿಸ್ತಾನೆ. ಅವನ ಬರುವಿಕೆಯಿಂದ ಲುಬೋವ್ಗೆ ಅವಳ ಮಗ ನೀರಿನಲ್ಲಿ ಮುಳುಗಿ ಮೃತಪಟ್ಟ ದುರಂತವನ್ನು ನೆನಪಿಸುತ್ತೆ. ಈ ಘಟನೆಯೇ ಅವಳು ಫ್ರಾನ್ಸ್ಗೆ ಓಡಿ ಹೋಗಲು ಪ್ರೇರೇಪಿಸಿತ್ತು. ಈ ಒಂದು ಆಕ್ಟ್ 1 ಕೊನೆಯಲ್ಲಿ ಈಗ ಹರಾಜು ಸಮೀಪಿಸ್ತಾ ಇದ್ರು ಗೇವ್ ತನ್ನ ಗೌರವದ ಮೇಲೆ ಎಸ್ಟೇಟ್ ಮಾರಾಟವಾಗೋದಿಲ್ಲ ಅಂತಕ್ಕಂಥ ಪ್ರತಿಜ್ಞೆ ಮಾಡ್ತಾನೆ. ಇದು ಕುಟುಂಬವನ್ನ ಒಂದು ಅವಾಸ್ತವಿಕವಾದಂಥ ಭರವಸೆಯಲ್ಲಿ ಇರಿಸುತ್ತೆ. ಇನ್ನು ಆಕ್ಟ್ 2ಗೆ ಬಂದಾಗ ಒಂದು ಹಳೆಯ ದೇಗುಲ ಮತ್ತು ಚೆರ್ರಿ ತೋಟದ ಬಳಿ ಬಯಲು ಪ್ರದೇಶದಲ್ಲಿ ನಡೆಯುವ ಈ ಒಂದು 2ನೇ ಆಕ್ಟ್ ಪಾತ್ರಗಳ ನಡುವೆ ಒಂದು ರೀತಿಯ ವಿಭಜನೆಯನ್ನು ಒತ್ತಿ ಹೇಳುತ್ತೆ. ಈ ಆಕ್ಟ್ 2ನಲ್ಲಿ ಅಲ್ಲಿ ಆಳುಗಳು ಆಗಿರ್ತಕ್ಕಂಥ ಸೇವಕರಾದಂತಹ ಶಾರ್ಲೆಟ್, ಯಶ, ಧನ್ಯಶ ಮತ್ತು ಎಪಿಕೋಡೋವ್ ತಮ್ಮದೇ ಆದ ಹತಾಶೆಗಳು ಮತ್ತು ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುವುದರೊಂದಿಗೆ ಪ್ರಾರಂಭ ಆಗುತ್ತೆ. ಇದು ರಷ್ಯಾದ ಬದಲಾಗ್ತಾ ಇರತಕ್ಕಂಥ ಸಾಮಾಜಿಕ ಕ್ರಮವನ್ನು ಪ್ರತಿಬಿಂಬಿಸುತ್ತೆ. ಲೊಪಾಕಿನ್ ವಿಲ್ಲಾಗಳ ಬಗ್ಗೆ ಲುಬೋವ್ ಮತ್ತು ಗೇವ್ಗೆ ಒತ್ತಾಯಿಸ್ತಲೇ ಇರ್ತಾನೆ ಮತ್ತು ಸಮಯ ಮಿಂಚು ಹೋಗ್ತಾ ಇದೆ ಎಂದು ಎಚ್ಚರಿಸ್ತಾನೆ. ಅವರ ಒಂದು ತುಚ್ಛ ಸ್ವಭಾವ ಅಂದರೆ ಅವರ ಒಂದು ಕಡೆಗಣಿಕೆಯ ಸ್ವಭಾವ ಮತ್ತು ಸರಳ ವ್ಯವಹಾರವನ್ನು ಪ್ರಸ್ತಾಪವನ್ನು ಮಾಡಿಕೊಳ್ಳುವ ಅಸಮರ್ಥ್ಯದಿಂದ ಅವರು ತುಂಬಿರ್ತಾರೆ. ಅದನ್ನು ನೋಡಿ ಆ ಲೊಪಾಕಿನ್ ಬೇಸತ್ತಿರ್ತಾನೆ. ಆದರೆ ಲುಬೋವ್ ತನ್ನ ವೈಫಲ್ಯಗಳನ್ನು ಒಪ್ಪಿಕೊಳ್ತಾಳೆ. ಅವಳು ತನ್ನ ಹಣವನ್ನು ಪೋಲು ಮಾಡ್ತಾ ಇದ್ದಾಳೆ, ಪಾಪದ ಜೀವನ ನಡೆಸ್ತಾ ಇದ್ದಾಳೆ ಮತ್ತು ತನ್ನ ಭೂತಕಾಲದ ಒಂದು ನೆನಪುಗಳಿಂದ ಆಕೆ ಒಂದು ಭಯಗ್ರಸ್ತಳಾಗಿ ಇರ್ತಾಳೆ. ಹಣವಿಲ್ಲದೇ ಇದ್ದರೂ ಅವಳು ದಾರಿಯಲ್ಲಿ ಹೋಗುವ ಅಲಮಾರಿಗೆ ಚಿನ್ನದ ನಾಣ್ಯವನ್ನು ನೀಡ್ತಾಳೆ. ಇದು ಅವಳ ಆರ್ಥಿಕ ವಾಸ್ತವದಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿರುವುದನ್ನು ತೋರಿಸುತ್ತೆ. ಟ್ರೊಫಿಮೋವ್ ಮತ್ತು ಅನ್ಯ ಭವಿಷ್ಯದ ಬಗ್ಗೆ ಆಳವಾದ ಸಂಭಾಷಣೆಯಲ್ಲಿ ತೊಡಗಿರ್ತಾರೆ. ಅವರಿಬ್ಬರು ಕ್ರಾಂತಿಕಾರಿ ಯುವಜನತೆಯನ್ನು ಪ್ರತಿನಿಧಿಸ್ತಾರೆ. ಟ್ರೊಫಿಮೋವ್ ರಷ್ಯಾದ ಬುದ್ಧಿಜೀವಿಗಳು ಕೇವಲ ಮಾತನಾಡ್ತಾರೆ ಹೊರತು ಯಾವುದೇ ಕ್ರಿಯೆ ಮಾಡುವುದಿಲ್ಲ ಮತ್ತು ಕಾರ್ಮಿಕ ವರ್ಗವನ್ನು ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅಂತ ಟೀಕಿಸ್ತಾನೆ. ಅವನು ಅನ್ಯಾಳಿಗೆ ಇಡೀ ರಷ್ಯಾ ಮತ್ತು ನಮ್ಮ ತೋಟ ಮತ್ತು ನಾವು ಸ್ವತಂತ್ರರಾಗಿರಲು ಅವರು ಆ ಒಂದು ಭೂತಕಾಲದ ಬೆಲೆಯನ್ನು ನೋವು ಮತ್ತು ಶ್ರಮದ ಮೂಲಕ ಪಾವತಿಸಬೇಕು ಅಂತ ಹೇಳ್ತಾನೆ. ಅವನ ಮಾತುಗಳಿಂದ ಪ್ರೇರಿತಳಾದ ಅನ್ಯ ತಾನು ಮೊದಲಿನಂತೆ ಚೆರ್ರಿ ತೋಟವನ್ನು ಪ್ರೀತಿಸ್ತಿಲ್ಲ ಅಂತ ಅರ್ಥಕೊಳ್ತಾಳೆ. ಇದು ಅವಳ ಕುಟುಂಬದ ಶ್ರೀಮಂತ ಸಂಪ್ರದಾಯಗಳನ್ನು ಮೀರಿ ಹೋಗುವ ಒಂದು ಸೂಚನೆಯನ್ನು ನೀಡುತ್ತೆ. ಈ 2ನೇ ಅಂಕವು ಒಂದು ತಂತಿ ತುಂಡಾದ ವಿಚಿತ್ರ ಶಬ್ದದೊಂದಿಗೆ ಕೊನೆಗೊಳ್ಳುತ್ತೆ. ಇದನ್ನು ಹಳೆಯ ಆಳು ಪಿಯರ್ಸ್ ಅಶುಭ ಸಂಕೇತವಂತ ತಿಳಿಸ್ತಾನೆ. ಇನ್ನು ಈ ನಾಟಕದ ಒಂದು ಆಕ್ಟ್ 3 3ನೇ ಅಂಕಕ್ಕೆ ಬಂದಾಗ ಈ ಆಕ್ಟ್ 3 ಒಂದು ಹರಾಜಿನ ದಿನವೇ ಲುಬೋವ್ ಆಯೋಜಿಸತಕ್ಕಂಥ ಒಂದು ಔತಣಕೂಟ ಸಮಯದಲ್ಲಿ ನಡೆಯುತ್ತೆ. ಈ ಒಂದು ಆಕ್ಟ್ ಒಂದು ಒತ್ತಾಯದ ಸಂಭ್ರಮ ಮತ್ತು ಹೆಚ್ಚಿನ ಉದ್ವೇಗದಿಂದ ಕೂಡಿದೆ. ಲುಬೋವ್ ತನ್ನ ಅತ್ತೆಯಿಂದ ಕಳಿಸಲ್ಪಟ್ಟ 15,000 ರೂಬೆಲ್ಗಳೊಂದಿಗೆ ಹರಾಜಿಗೆ ಹೋಗಿರುವ ಗೇವ್ನಿಂದ ಸುದ್ದಿಗಾಗಿ ಕಾತರದಿಂದ ಕಾಯ್ತಾ ಇದ್ದಾಳೆ. ಆ ಹಣ ಸಾಲುವುದಿಲ್ಲ ಎಂಬ ಭಯ ಅವಳಲ್ಲಿದೆ. ಅತಿಥಿಗಳು ನೃತ್ಯ ಮಾಡುವಾಗ ಮತ್ತು ಶಾರ್ಲೆಟ್ ಮ್ಯಾಜಿಕ್ ತಂತ್ರಗಳನ್ನು ಪ್ರದರ್ಶಿಸುವಾಗ ಪಾತ್ರಗಳ ವೈಯಕ್ತಿಕ ನಾಟಕಗಳು ತಾರಕಕ್ಕೇರಿರುತ್ತೆ. ಟ್ರೊಫಿಮೋವ್ ಮತ್ತು ಲುಬೋವ್ ವಾದಿಸ್ತಾ ಇರ್ತಾರೆ. ತೋಟವು ಕಳೆದು ಹೋಗಿದೆ ಎಂಬ ಸತ್ಯವನ್ನು ಎದುರಿಸಲು ಟ್ರೊಫಿಮೋವ್ ಲುಬೋವ್ಗೆ ಹೇಳ್ತಾ ಇರ್ತಾನೆ. ಅವಳು ಅದನ್ನು ಇದೊಂದು ವಿಲಕ್ಷಣ ಅಂತ ಕರೀತಾಳೆ. ಇಲ್ಲಿ ವಾರ್ಯ ಮತ್ತು ಲೊಪಾಕಿನ್ ನಡುವೆ ಪ್ರೇಮವು ಕುಂಠಿತವಾಗಿ ಮುಂದುವರಿತಾ ಇರುತ್ತೆ. ಗೇವ್ ಮತ್ತು ಲೊಪಾಕಿನ್ ಹರಾಜಿನಿಂದ ಹಿಂತಿರುಗಿದಾಗ ಈ ಒಂದು ಫೈನಲ್ ಸ್ಟೇಜ್ಗೆ ಫೈನಲ್ ಸ್ಟೇಜ್ಗೆ ಬರುತ್ತೆ. ಗೇವ್ ಅಳುತ್ತಾ ಸುಸ್ತಾಗಿರ್ತಾನೆ. ಲೊಪಾಕಿನ್ ತಾನು ಚೆರ್ರಿ ತೋಟವನ್ನು ಖರೀದಿಸುವುದಾಗಿ ಒಂದು ಬಹಿರಂಗಪಡಿಸ್ತಾನೆ. ತನ್ನ ತಂದೆ ಜೀತದಾಳಾಗಿದ್ದ ಅದೇ ಎಸ್ಟೇಟನ್ನು ತಾನು ಖರೀದಿಸುವುದನ್ನು ಅವನು ಹೆಮ್ಮೆಯಿಂದ ಸಾರ್ತಾನೆ. ಅವನು ಮರಗಳನ್ನು ಕಡಿಯಲು ಕೊಡಿಲಿಗಳನ್ನು ತರಲು ಆದೇಶಿಸ್ತಾನೆ. ಲುಬೋವ್ ತೀವ್ರವಾಗಿ ಧೃತಿ ಕೆಟ್ಟು ಅಳುತ್ತಾ ಕುಳಿತುಕೊಳ್ತಾಳೆ. ಅನ್ಯ ತನ್ನ ತಾಯಿಯನ್ನು ಸಮಾಧಾನಪಡಿಸಲು ಇದಕ್ಕಿಂತ ಸುಂದರವಾದ ತೋಟವನ್ನು ನೆಡುವುದಾಗಿ ಭರವಸೆ ನೀಡ್ತಾಳೆ. ಇದು 3ನೇ ಒಂದು ಆಕ್ಟ್ ಕೊನೆಯಾಗತ್ತೆ. ಇನ್ನು ಆಕ್ಟ್ 4ಗೆ ಬಂದಾಗ ಈ ಕೊನೆಯ ಆಕ್ಟ್ ಮತ್ತೆ ಆ ಮಕ್ಕಳ ಕೋಣೆಯಲ್ಲೇ ನಡೆಯುತ್ತೆ. ಅದು ಈಗ ಒಂದು ಯಾವುದೇ ರೀತಿಯ ಫರ್ನಿಚರ್ಸ್ ಇಲ್ಲದೆ, ಒಂದು ಪೀಠೋಪಕರಣಗಳಿಲ್ಲದೆ ಲಗೇಜ್ಗಳಿಂದ ತುಂಬಿರುತ್ತೆ. ಕುಟುಂಬವು ಎಸ್ಟೇಟನ್ನು ಶಾಶ್ವತವಾಗಿ ಬಿಟ್ಟು ಹೋಗಲು ತಯಾರಿ ನಡೆಸ್ತಾ ಇದೆ. ದೂರದಲ್ಲಿ ಮರಗಳನ್ನು ಕಡಿಯುವ ಶಬ್ದ ಕೇಳಿಸ್ತಾ ಇದೆ. ಇಲ್ಲಿ ಆ ಪ್ರತಿಯೊಂದು ಪಾತ್ರವು ವಿಭಿನ್ನ ಭವಿಷ್ಯವನ್ನು ಎದುರಿಸ್ತಾ ಇದೆ. ಲುಬೋವ್ ಪ್ಯಾರಿಸ್ಗೆ ಹೋಗೋದಕ್ಕೆ ಸಿದ್ಧಳಾಗಿದ್ದಾಳೆ. ಗೇವ್ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರ್ತಾ ಇದ್ದಾನೆ. ಅನ್ಯ ಶಾಲೆಗೆ ಹೋಗ್ತಾ ಇದ್ದಾಳೆ ಮತ್ತು ಟ್ರೊಫಿಮೋವ್ ವಿದ್ಯಾಲಯಕ್ಕೆ
ಮೀನ್ಸ್ ವಿಶ್ವವಿದ್ಯಾಲಯ ಯೂನಿವರ್ಸಿಟಿಗೆ ಹಿಂತಿರುಗ್ತಾ ಇದ್ದಾನೆ. ಈ ಅಂತಿಮ ಕ್ಷಣಗಳಲ್ಲಿಯೂ ಪಾತ್ರಗಳು ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಇರ್ತಾ ಇದ್ದಾವೆ. ಲೊಪಾಕಿನ್ ಶಾಂಪೇನ್ ಹಂಚಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ, ಆದರೆ ಯಶ ಮಾತ್ರ ಅದನ್ನು ಸ್ವೀಕರಿಸ್ತಾ ಇದ್ದಾನೆ. ಲೊಪಾಕಿನ್ ವಾರಿಯಳಿಗೆ ಪ್ರಪೋಸ್ ಮಾಡಲು ಕೊನೆಯ ಪ್ರಯತ್ನ ಮಾಡ್ತಾನೆ, ಆದರೆ ಅವರಿಬ್ಬರ ಒಂದು ಮಾತುಕತೆ ನಡೆಸಲು ಸಾಧ್ಯವಾಗದೆ ಅವನು ಹೊರಟು ಹೋಗ್ತಾನೆ. ಲುಬೋವ್ ಮತ್ತು ಗೇವ್ ತಮ್ಮ ಸುಂದರವಾದ ತೋಟಕ್ಕೆ ಮತ್ತು ಯೌವನಕ್ಕೆ ವಿದಾಯ ಹೇಳುತ್ತಾ ಅಪ್ಪಿಕೊಳ್ತಾರೆ. ಮನೆಯನ್ನು ಲಾಕ್ ಮಾಡಲಾಗುತ್ತೆ ಮತ್ತು ಕುಟುಂಬವು ಹೊರಡುತ್ತೆ. ಅಂತಿಮವಾಗಿ ಮೌನದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗಿದ್ದ, ಆದರೆ ಮರೆತು ಹೋದ ಫಿಯರ್ಸ್ ಕೋಣೆಗೆ ಪ್ರವೇಶ ಮಾಡ್ತಾನೆ. ಬಾಗಿಲುಗಳು ಲಾಕ್ ಆಗಿರುವುದನ್ನು ಕಂಡು ತಾನು ಇಲ್ಲಿಂದ ನನ್ನನ್ನು ಎಲ್ಲರೂ ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನು ಆತ ಅರ್ಥ ಮಾಡ್ಕೋತಾನೆ. ಅವನು ಮಲಗಿಕೊಂಡು ತನ್ನ ಜೀವನದ ಬಗ್ಗೆ ಗೊಣಗುತ್ತಾ ಒಂದು ರೀತಿ ಅಲ್ಲೇ ಮಲಗ್ತಾನೆ. ಮರಕ್ಕೆ ಕೊಡಲಿ ಹೊಡೆಯುವ ಶಬ್ದ ಮತ್ತು ತಂತಿ, ಆ ಒಂದು ಬೇಲಿಯ ತಂತಿ ತುಂಡಾಗುವಂತಹ ಅಳಹಳಿಕೆಯ ಶಬ್ದದೊಂದಿಗೆ ಈ ನಾಟಕ ಕೊನೆಯಾಗತ್ತೆ. ಇದು ಒಂದು ಯುಗದ ಅಂತ್ಯವನ್ನು ಸೂಚಿಸ್ತಾ ಇರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಆಂಟನ್ ಚೆಖೋವ್ ರವರ ದ ಚೆರ್ರಿ ಆರ್ಚರ್ಡ್ ನಾಟಕದ ಕನ್ನಡದ ತುಂಬ ಸರಳವಾದಂಥ ಚಿಕ್ಕ ಸಾರಾಂಶವನ್ನು ಹೇಳಿದ್ದೇನೆ. ಮತ್ತು ಈ ಆಕ್ಟ್ ವೈಸ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.